ಯಾರೋ ಒಬ್ಬರು ಅದ್ಭುತವಾದ ಒಂದು ಮಾತನ್ನು ಹೇಳಿದ್ದಾರೆ. ಧ್ವನಿ ಜೋರಾಗಿದ್ದರೆ ಕೆಲವರು ಕೇಳುತ್ತಾರೆ, ಆದರೆ ಮಾತು ಜೋರಾಗಿದ್ದರೆ ಬಹಳಷ್ಟು ಜನರು ಕೇಳುತ್ತಾರೆ. ಹಾಯ್ ಫ್ರೆಂಡ್ಸ್, ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಒಂದು ಸಣ್ಣ ಕಥೆ. ಇದು 24 ವರ್ಷದ ಹುಡುಗನ ಕಥೆ. ಅವನು ಮಾಲೀಕನ ಬಳಿ ಕೆಲಸ ಮಾಡುತ್ತಿದ್ದ. ಅವನ ಹೆತ್ತವರು ಈ ಜಗತ್ತಿನಲ್ಲಿ ಇರಲಿಲ್ಲ. ಜೀವನವು ತುಂಬ ತೊಂದರೆಯಲ್ಲಿ ಸಾಗುತ್ತಿತ್ತು. ಅವನು ಕೆಲಸಕ್ಕೆ ಹೋಗುತ್ತಿದ್ದನು. ಪ್ರತಿದಿನ ಹಣ ಸಂಪಾದಿಸುತ್ತಿದ್ದನು. ಮನೆಗೆ ಬರುತ್ತಿದ್ದನು, ಅಡಿಗೆ ಮಾಡುತ್ತಿದ್ದನು, ತಿನ್ನುತ್ತಿದ್ದನು, ಮಲಗುತ್ತಿದ್ದನು. ಒಂದು ದಿನ ಅವನು 4 ಚಪಾತಿ ಮತ್ತು ತರಕಾರಿಗಳನ್ನು ಮಾಡಿದ್ದನು. ಅವನು ಕೈ ತೊಳೆದು ಹಿಂತಿರುಗುತ್ತಾನೆ. ಆಗ 3 ಚಪಾತಿಗಳು ಇದ್ದವು. ಇದು 2ನೇ ದಿನವೂ ಸಂಭವಿಸಿತು. 3ನೇ ದಿನ ಅವನು ಎಚ್ಚರ ವಹಿಸಿ ಇಲಿಯನ್ನು ಹಿಡಿದನು. ಒಂದು ದಪ್ಪ ಇಲಿ ಚಪಾತಿಯನ್ನು ತೆಗೆದುಕೊಂಡು ಹೋಗುತ್ತಿತ್ತು. ಅವನು ಇಲಿಯನ್ನು ಹಿಡಿದಾಗ ಇಲಿ, ಅಣ್ಣ, ನೀನು ನನ್ನ ಅದೃಷ್ಟವನ್ನು ಏಕೆ ತಿನ್ನುತ್ತಿದ್ದೀಯಾ? ನನ್ನ ಚಪಾತಿಯನ್ನು ನಾನು ತೆಗೆದುಕೊಳ್ಳಲು ಬಿಡು ಎಂದು ಕೇಳಿತು. ಆಗ ಹುಡುಗ ಹೇಳಿದನು, ಇಲಿಯೇ, ನನ್ನ ಬಳಿ ಹೆಚ್ಚು ಹಣವಿಲ್ಲ. ನನ್ನ ಬಳಿ ಕೇವಲ 4 ಚಪಾತಿಗಳಿವೆ. ನೀನು ಅವುಗಳಲ್ಲಿ ಒಂದನ್ನು ತೆಗೆದುಕೊಳ್ಳುತ್ತಿದ್ದೀಯಾ? ನಾನು ಏನು ಮಾಡಲಿ? ನನ್ನ ಜೀವನ ನನ್ನನ್ನು ಅಸಹಾಯಕನನ್ನಾಗಿ ಮಾಡಿದೆ ಎಂದನು. ಇಲಿಯು, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಒಬ್ಬ ವ್ಯಕ್ತಿ ಉತ್ತರಿಸಬಹುದು ಎಂದು ಹೇಳಿತು. ಆಗ ಆ ಹುಡುಗ, ಅವನು ಯಾರು ಎಂದು ಕೇಳಿದನು. ಇಲಿ, ಅವನು ಗೌತಮ ಬುದ್ಧ. ಅವನ ಆಶ್ರಮಕ್ಕೆ ಹೋಗಿ ನಿನ್ನ ಜೀವನದ ಬಗ್ಗೆ ಕೇಳು. ಅವನು ನಿನಗೆ ದಾರಿ ತೋರಿಸುತ್ತಾನೆ ಮತ್ತು ನೀನು ಏನು ಮಾಡಬೇಕೆಂದು ಹೇಳುತ್ತಾನೆ ಎಂದು ಹೇಳಿತು. ಆಗ ಹುಡುಗ, ತುಂಬ ಚೆನ್ನಾಗಿದೆ ಎಂದನು. ಅವನು ಇಲಿಯ ಮಾತನ್ನು ಕೇಳಿದನು. ಅವನು ಗೌತಮ ಬುದ್ಧನನ್ನು ಭೇಟಿಯಾಗಲು ಹೋದನು. ಅವನು ಮಾಲೀಕನಿಂದ 5 ದಿನಗಳ ರಜೆ ತೆಗೆದುಕೊಂಡನು. ರಸ್ತೆ ಬಹಳ ದೂರವಿತ್ತು. ರಾತ್ರಿಯಾಗಿತ್ತು. ಈ ಹುಡುಗನಿಗೆ ಏನೂ ಕಾಣಿಸಲಿಲ್ಲ. ಅವನು ಸ್ವಲ್ಪ ದೂರದಲ್ಲಿ ಒಂದು ಮನೆ ನೋಡಿದನು. ಅವನು ಅಲ್ಲಿಗೆ ಹೋಗಿ ಆಶ್ರಯ ಕೇಳಿದನು. ಆ ಮನೆಯ ಮಾಲೀಕರು, ಮಗನೇ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದರು. ಆ ಹುಡುಗ, ನಾನು ಗೌತಮ ಬುದ್ಧನ ಆಶ್ರಮಕ್ಕೆ ಹೋಗಿ ಭೇಟಿಯಾಗುತ್ತಿದ್ದೇನೆ ಎಂದು ಹೇಳಿದನು. ಆ ಮನೆಯ ಮಾಲೀಕರು, ನೀನು ತುಂಬ ಒಳ್ಳೆಯ ಸ್ಥಳಕ್ಕೆ ಹೋಗುತ್ತಿದ್ದೀಯಾ. ಗೌತಮ ಬುದ್ಧನಿಂದ ನನ್ನ ಒಂದು ಪ್ರಶ್ನೆಗೆ ಉತ್ತರವನ್ನು ಕೇಳಿ ಬಾ. ಆ ಹುಡುಗ, ಖಂಡಿತ ನಾನು ಬುದ್ಧರ ಬಳಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೇಳುತ್ತೇನೆ. ಏನು ಪ್ರಶ್ನೆ ಎಂದನು. ಆ ಮಾಲೀಕರು, ಮಗನೇ, ನನಗೆ 20 ವರ್ಷದ ಮಗಳಿದ್ದಾಳೆ. ಅವಳು 20 ವರ್ಷಗಳಿಂದ ಒಂದು ಮಾತನ್ನೂ ಆಡಿಲ್ಲ. ಅವಳು ಮಾತನಾಡಲು ಸಾಧ್ಯವಿಲ್ಲ. ಈ ಮಗಳು ಯಾವಾಗ ಮಾತನಾಡುತ್ತಾಳೆ ಎಂದು ಅವನನ್ನು ಕೇಳಿ ಎಂದು ಹೇಳಿದನು. ಹೇಳುವಾಗ ಅವರ ಕಣ್ಣಲ್ಲಿ ನೀರು ಬಂತು. ಆ ಹುಡುಗ, ಚಿಂತಿಸಬೇಡಿ, ನಾನು ಹೋಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಪಡೆಯುತ್ತೇನೆ ಎಂದನು. ಆ ಹುಡುಗ ಮರುದಿನ ಹೊರಟು ಹೋದನು. ರಸ್ತೆ ತುಂಬ ಉದ್ದವಾಗಿತ್ತು. ದಾರಿಯಲ್ಲಿ ದೊಡ್ಡ ಪರ್ವತಗಳು ಸಿಕ್ಕವು. ಎತ್ತರದ ಪರ್ವತಗಳು, ಹಿಮಭರಿತ ಪರ್ವತಗಳು. ಹೇಗೆ ದಾಟಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ. ತುಂಬ ತಡವಾಗುತ್ತದೆ, ಏನು ಮಾಡಲಿ? ನಂತರ ಅಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದ ಮಾಂತ್ರಿಕನನ್ನು ನೋಡಿದನು. ಅವನು ಮಾಂತ್ರಿಕನ ಬಳಿಗೆ ಹೋಗಿ ಗೌತಮ ಬುದ್ಧನನ್ನು ಭೇಟಿಯಾಗಲು ಹೋಗಬೇಕು ಎಂದು ಹೇಳಿದನು. ರಸ್ತೆ ತುಂಬ ಕಷ್ಟಕರವೆಂದು ತೋರುತ್ತದೆ, ನಾನು ಹೇಗೆ ದಾಟಲಿ? ಮಾಂತ್ರಿಕ ಹೇಳಿದನು, ನೀನು ಗೌತಮ ಬುದ್ಧನನ್ನು ಭೇಟಿಯಾಗಲಿದ್ದೀಯಾ? ನನ್ನದೊಂದು ಪ್ರಶ್ನೆಗೆ ಉತ್ತರ ಕೇಳು, ನಾನು ಬೇಗನೆ ಪರ್ವತವನ್ನು ದಾಟಿಸುತ್ತೇನೆ ಎಂದನು. ಹುಡುಗ ಹೇಳಿದನು, ನಿನ್ನ ಪ್ರಶ್ನೆಯನ್ನು ಹೇಳು. ಮಾಂತ್ರಿಕ, ನಾನು ಈ ಪರ್ವತದ ಮೇಲೆ ಹಲವು ವರ್ಷಗಳ ಕಾಲ ಧ್ಯಾನ ಮಾಡುತ್ತಿದ್ದೇನೆ. ಸ್ವರ್ಗಕ್ಕೆ ಹೋಗಬೇಕು. ನಾನು ಯಾವಾಗ ಸ್ವರ್ಗಕ್ಕೆ ಹೋಗುತ್ತೇನೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಆ ಹುಡುಗ ಹೇಳಿದನು, ಸರಿ, ನಿನ್ನ ಪ್ರಶ್ನೆಗೆ ಉತ್ತರ ತರುತ್ತೇನೆ. ಮಾಂತ್ರಿಕನು ಕೋಲನ್ನು ತಿರುಗಿಸಿ ಹುಡುಗನನ್ನು ಪರ್ವತ ದಾಟುವಂತೆ ಮಾಡಿದನು. ಅವನು ಹೊಲದ ಪ್ರದೇಶಕ್ಕೆ ಬಂದನು. ಅಲ್ಲಿ ಒಂದು ದೊಡ್ಡ ನದಿ ಇತ್ತು. ಆ ಹುಡುಗನಿಗೆ ಮತ್ತೆ ನದಿಯನ್ನು ಹೇಗೆ ದಾಟುವುದು ಎಂಬ ಸಮಸ್ಯೆ ಉಂಟಾಯಿತು. ನಂತರ ಅಲ್ಲಿ ಒಂದು ದೊಡ್ಡ ಆಮೆಯನ್ನು ನೋಡಿದನು. ಅವನು ಆಮೆಯನ್ನು ತನ್ನ ಬೆನ್ನಿನ ಮೇಲೆ ಕುಳಿತು ನದಿಯನ್ನು ದಾಟಿಸುವಂತೆ ಕೇಳಿಕೊಂಡನು. ಆಮೆ ಹೇಳಿತು, ಸರಿ. ಅವನು ನದಿಯನ್ನು ದಾಟುತ್ತಿರುವಾಗ ಆಮೆ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿತು. ಆ ಹುಡುಗ, ನಾನು ಗೌತಮ ಬುದ್ಧನನ್ನು ಭೇಟಿಯಾಗಲಿದ್ದೇನೆ. ಆಮೆ ಹೇಳಿತು, ವಾವ್, ನೀನು ತುಂಬ ಒಳ್ಳೆಯ ಸ್ಥಳಕ್ಕೆ ಹೋಗುತ್ತಿದ್ದೀಯಾ. ಒಂದು ಕೆಲಸ ಮಾಡು, ನನ್ನ ಪ್ರಶ್ನೆಗೆ ಉತ್ತರವನ್ನು ತಾ. ಆ ಹುಡುಗ ಹೇಳಿದನು, ನಿನ್ನ ಪ್ರಶ್ನೆಯನ್ನು ಕೇಳು. ಆಮೆ ಹೇಳಿತ್ತು, ನಾನು 500 ವರ್ಷಗಳಿಂದ ಈ ನದಿಯಲ್ಲಿದ್ದೇನೆ. ನಾನು ಡ್ರ್ಯಾಗನ್ ಆಗಲು ಪ್ರಯತ್ನಿಸುತ್ತಿದ್ದೇನೆ. ನಾನು ಯಾವಾಗ ಡ್ರ್ಯಾಗನ್ ಆಗುತ್ತೇನೆ ಎಂದು ಕೇಳಿ ಬಾ. ಆಗ ಹುಡುಗ ಸರಿ ಎಂದು ಹೇಳಿದನು. ಹುಡುಗ ಗೌತಮ ಬುದ್ಧನ ಬಳಿ ಆಶ್ರಮವನ್ನು ತಲುಪಿದನು. ಪ್ರವಚನ ನಡೆಯುತ್ತಿತ್ತು. ಪ್ರವಚನ ಕೊನೆಗೊಂಡಿತ್ತು. ಗೌತಮ ಬುದ್ಧ ಹೇಳಿದರು, ಎಲ್ಲರೂ ನನಗೆ ಒಂದು ಪ್ರಶ್ನೆಯನ್ನು ಕೇಳಬಹುದು, ಆದರೆ ಕೇವಲ 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಸಿಗುತ್ತದೆ. ಈಗ ಹುಡುಗನಿಗೆ ಒಂದು ಸಮಸ್ಯೆ ಇತ್ತು.
ಅವನು ಯಾರ ಪ್ರಶ್ನೆ ಬಿಡಬೇಕು ಮತ್ತು ಯಾರ ಪ್ರಶ್ನೆ ಕೇಳಬೇಕು ಎಂದು. ಹುಡುಗ ಯೋಚಿಸಲು ಪ್ರಾರಂಭಿಸಿದನು. ಮೊದಲನೆಯದಾಗಿ ಅವನು ಮನೆಯ ಮಾಲೀಕರನ್ನು ನೆನಪಿಸಿಕೊಂಡನು. ಅವನಿಗೆ ಪ್ರಜ್ಞೆ ಬಂದಾಗ ತನ್ನ ಮಗಳಿಗೆ ಚಿಕಿತ್ಸೆ ನೀಡಲು ಪ್ರಯತ್ನಿಸುತ್ತಿರುವಂತೆ ಭಾಸವಾಯಿತು. ಅವನ ಮಗಳು ಮಾತನಾಡುತ್ತಿರಲಿಲ್ಲ. ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವರ ಪ್ರಶ್ನೆಯನ್ನು ಕೇಳುವುದು ಅವಶ್ಯಕ. ಅವರ ಮನಸ್ಸಿಗೆ ಬಂದ ಎರಡನೇ ಚಿತ್ರ ಮಾಂತ್ರಿಕನದು. ಮಾಂತ್ರಿಕನು 1000 ವರ್ಷಗಳಿಂದ ಹಿಮಭರಿತ ಪರ್ವತಗಳಲ್ಲಿ ಧ್ಯಾನ ಮಾಡುತ್ತಿದ್ದಾನೆ. ಮೂರನೆಯ ಚಿತ್ರ ಆಮೆಯದು. ಅದು 500 ವರ್ಷಗಳಿಂದ ನದಿಯಲ್ಲಿ ಡ್ರ್ಯಾಗನ್ ಆಗಲು ಪ್ರಯತ್ನಿಸುತ್ತಿದೆ. ಆಗ ಹುಡುಗ ತನ್ನದೇ ಆದ ಚಿತ್ರವನ್ನು ನೋಡಿದನು. ಅಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗನಿದ್ದನು. ಆ ಹುಡುಗ ಯೋಚಿಸಿದನು, ನಾನು ಕೆಲಸ ಮಾಡುತ್ತಿದ್ದೇನೆ, ನಾನು ತಿನ್ನುತ್ತಿದ್ದೇನೆ, ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ. ನಾನು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ, ನಾನು ಏನನ್ನಾದರೂ ಬದಲಾಯಿಸುತ್ತೇನೆ. ಈ 3 ಜನರ ಜೀವನದಲ್ಲಿ ಬದಲಾವಣೆ ತರುವುದು ಅವಶ್ಯಕ. ಈ 3 ಜನರ ಪ್ರಶ್ನೆಗಳನ್ನು ಕೇಳುವುದು ಅವಶ್ಯಕ. ಹುಡುಗ ಗೌತಮ ಬುದ್ಧನಿಂದ 3 ಪ್ರಶ್ನೆಗಳನ್ನು ಕೇಳಿದನು. ಗೌತಮ ಬುದ್ಧನು ಮೊದಲು ಮನೆಯ ಮಾಲೀಕನ ಪ್ರಶ್ನೆಗೆ ಉತ್ತರಿಸಿದನು. 20 ವರ್ಷ ವಯಸ್ಸಿನ ಮಾಲೀಕರ ಮಗಳು ಮದುವೆಯಾದ ತಕ್ಷಣ ಆ ಹುಡುಗಿ ಮಾತನಾಡಲು ಪ್ರಾರಂಭಿಸುತ್ತಾಳೆ ಎಂದು ಅವನು ಹೇಳಿದನು. ಎರಡನೇ ಪ್ರಶ್ನೆಗೆ ಉತ್ತರಿಸುತ್ತಾ ಗೌತಮ ಬುದ್ಧ, ಮಾಂತ್ರಿಕನಿಗೆ ಕೋಲನ್ನು ಬಿಡಲು ಹೇಳು, ಅವನು ಕೋಲನ್ನು ಬಿಟ್ಟ ದಿನ ಸ್ವರ್ಗಕ್ಕೆ ಹೋಗುತ್ತಾನೆ ಎಂದು ಹೇಳಿದನು. ಮೂರನೆಯ ಪ್ರಶ್ನೆ ಆಮೆಯದಾಗಿತ್ತು. ಗೌತಮ ಬುದ್ಧ, ಆಮೆಗೆ ತನ್ನ ಕವಚವನ್ನು ತೆಗೆಯಲು ಹೇಳು ಎಂದು ಹೇಳಿದನು. ಅವನು ತನ್ನ ಕವಚವನ್ನು ತೆಗೆದ ದಿನ ಅವನು ಡ್ರ್ಯಾಗನ್ ಆಗುತ್ತಾನೆ. ಹುಡುಗ ನಮಸ್ಕರಿಸಿ ರಸ್ತೆಗೆ ಹಿಂತಿರುಗಿದನು. ಅವನು ಆಮೆಯನ್ನು ಭೇಟಿಯಾದನು. ಅವನು ಆಮೆಯನ್ನು ತನ್ನ ಕವಚವನ್ನು ತೆಗೆದುಹಾಕಲು ಹೇಳಿದನು. ಆಮೆ ತನ್ನ ಕವಚವನ್ನು ತೆಗೆದ ತಕ್ಷಣ ಮುತ್ತುಗಳು ಹೊರಬಂದವು. ಆಮೆ ಮುತ್ತುಗಳನ್ನು ನಾನು ಏನು ಮಾಡಲಿ? ಹುಡುಗನಿಗೆ ಮುತ್ತುಗಳನ್ನು ನೀಡಿತು. ಆಮೆ ಡ್ರ್ಯಾಗನ್ ಆಗಿತ್ತು. ಅವನು ಮುಂದೆ ಹೋದಾಗ ಮಾಂತ್ರಿಕನನ್ನು ಭೇಟಿಯಾದನು. ಮಾಂತ್ರಿಕನಿಗೆ ನೀನು ಕೋಲನ್ನು ಬಿಡಬೇಕಾಗುತ್ತದೆ ಎಂದು ಹೇಳಿದನು. ಆಗ ಮಾತ್ರ ನೀನು ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಗುತ್ತದೆ. ಮಾಂತ್ರಿಕ ಹೇಳಿದನು, ಈ ಕೋಲನ್ನು ನೀನು ತೆಗೆದುಕೋ, ನೀನು ಈ ಕೋಲನ್ನು ಇಟ್ಟುಕೋ, ನಾನು ಸ್ವರ್ಗಕ್ಕೆ ಹೋಗುತ್ತೇನೆ. ಮಾಂತ್ರಿಕ ಸ್ವರ್ಗಕ್ಕೆ ಹೋದನು. ಮತ್ತು ಈಗ ಮೂರನೇ ಪ್ರಶ್ನೆಯ ಸರದಿ ಬಂದಿತು. ಅವನು ತಾನು ಉಳಿದುಕೊಂಡ ಮನೆಯ ಮಾಲೀಕರ ಬಳಿಗೆ ಹೋಗಿ ಹೇಳಿದನು, ನಿಮ್ಮ 20 ವರ್ಷದ ಮಗಳು ಮದುವೆಯಾದ ದಿನ ಅವಳು ಮಾತನಾಡಲು ಪ್ರಾರಂಭಿಸುತ್ತಾಳೆ ಎಂದನು. ಆಗ ಮಾಲೀಕರು, ಹಾಗಾದರೆ ವಿಳಂಬ ಏಕೆ? ವರ ನನ್ನ ಮುಂದೆ ಕುಳಿತಿದ್ದಾನೆ. ನಿನಗಿಂತ ಒಳ್ಳೆಯ ಹುಡುಗ ಯಾರಿರಲು ಸಾಧ್ಯ? ಹುಡುಗನನ್ನು ಕರೆಯಲಾಯಿತು. ಹುಡುಗ ಹುಡುಗಿಯರನ್ನು ನೋಡಿದರು. ಹುಡುಗಿ ಹುಡುಗನನ್ನು ನೋಡಿದಳು. ಮದುವೆಯೂ ಆಯಿತು. ಮತ್ತು ಹುಡುಗಿ ಮದುವೆಯಾದ ತಕ್ಷಣ ಹೇಳಿದಳು, ಆ ರಾತ್ರಿ ನಮ್ಮ ಮನೆಗೆ ಬಂದವನು ನೀನೇ ಎಂದಳು. ಹುಡುಗಿ ಮಾತನಾಡಲು ಪ್ರಾರಂಭಿಸಿದಳು. ಹುಡುಗನ ಜೀವನದಲ್ಲಿ ಹಣ ಸಿಕ್ಕಿತು, ಏಕೆಂದರೆ ಮುತ್ತುಗಳು ಬಂದವು. ಮಾಂತ್ರಿಕನ ಕೋಲು ಬಂದಿತು, ಅಧಿಕಾರ ಬಂದಿತು ಮತ್ತು ಜೀವನ ಸಂಗಾತಿ ಕೂಡ. ಹುಡುಗನ ಜೀವನ ಸ್ಥಿರವಾಯಿತು. ಅವನು ತನ್ನ ಪ್ರಶ್ನೆಯನ್ನು ಬಿಟ್ಟುಕೊಟ್ಟಿದ್ದರಿಂದ ಮಾತ್ರ ಇಷ್ಟೆಲ್ಲ ಸಾಧ್ಯವಾಯಿತು. ಸ್ನೇಹಿತರೆ, ಈ ಜಗತ್ತಿನ ಹಡಗು ಅದು ದಡದಲ್ಲಿರುವಾಗ ಸುರಕ್ಷಿತವಾಗಿರುತ್ತದೆ. ಆದರೆ ಇನ್ನೊಂದು ದಡಕ್ಕೆ ಹೋಗಲು ಈ ದಡವನ್ನು ಬಿಟ್ಟುಕೊಡಬೇಕು. ಅಲೆಗಳ ವಿರುದ್ಧ ಹೋರಾಡಬೇಕು, ಸ್ಪರ್ಧಿಸಬೇಕು. ಆ ಹುಡುಗ ತನ್ನ ಪ್ರಶ್ನೆಯನ್ನು ಬಿಡುವವರೆಗೂ ಅವನಿಗೆ ಉತ್ತರ ಸಿಗುತ್ತಿರಲಿಲ್ಲ. ಈ ಸಣ್ಣ ಕಥೆ ಜೀವನದಲ್ಲಿ ದೊಡ್ಡ ವಿಷಯವನ್ನು ಕಲಿಸುತ್ತದೆ. ನೀವು ಏನಾದರೂ ದೊಡ್ಡದನ್ನು ಮಾಡಲು ಬಯಸಿದರೆ ಕೆಟ್ಟ ಅಭ್ಯಾಸಗಳ ಸೋಮಾರಿತನವನ್ನು ಬಿಟ್ಟು ಬಿಡಬೇಕು. ಬೆಳಿಗ್ಗೆ ಬೇಗನೆ ಎಚ್ಚರಗೊಳ್ಳಲು ಪ್ರಾರಂಭಿಸಿ. ನಿಮ್ಮ ಜೀವನದಿಂದ ಕೆಟ್ಟ ಅಭ್ಯಾಸಗಳನ್ನು ತೆಗೆದುಹಾಕಿ. ಆಗ ಮಾತ್ರ ನೀವು ಉತ್ತಮವಾದುದನ್ನು ಮಾಡಲು ಸಾಧ್ಯವಾಗುತ್ತದೆ. ಜಗತ್ತು ಮಾಡಲು ಬಯಸುವ ಏನನ್ನಾದರೂ ಮಾಡಿ. ಮುಂದಿನ ಅವಧಿಯಲ್ಲಿ ಮತ್ತೆ ಒಂದು ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.